ವಿಜಯಪುರ ಜಿಲ್ಲೆಯ ಇಂಡಿಯಲ್ಲಿ ವಿವಿಧ ಹಕ್ಕೊತ್ತಾಯಕ್ಕೆ ಆಗ್ರಹಿಸಿ ಪೌರ ಕಾರ್ಮಿಕರು ಮುಷ್ಕರ ನಡೆಸಿದರು. ಇನ್ನು ನಡೆದ ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲಾ ನಗರದ ಸ್ಥಳೀಯ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೇ ಎಂದು ಪರಿಗಣಿಸಬೇಕು, ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸವಲತ್ತುಗಳನ್ನು ನೀಡಬೇಕು, ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಕಾರ್ಮಿಕರು, ವಾಹನ ಚಾಲಕರು, ರೋಡರ್ಸ್, ಕ್ಲೀನರ್ಸ್, ಗಾರ್ಡನರ್, ಸ್ಯಾನಿಟರಿ ಸೂಪರ್ವೈಸರ್, ಕಂಪ್ಯೂಟರ್ ಆಪರೇಟರ್, ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ಹೊರಗುತ್ತಿಗೆ ಕಾರ್ಮಿಕರನ್ನ ನಗರ ಸ್ಥಳೀಯ ಸಂಸ್ಥೆಗಳ ನೇರ ನೇಮಕಾತಿಗೆ ಒಳಪಡಿಸುವುದು, ದಿನಗೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕೆ ಈ ನೌಕರರನ್ನ ಖಾಯಂ ಮಾಡುವುದು ಹಾಗೂ ವಿಶೇಷ ನೇಮಕಾತಿ ಅಡಿ ಖಾಯಂಗೊಂಡ ನೌಕರರಿಗೆ ಎಸ್ಎಫ್ಸಿ ವೇತನ ಅನುದಾನದಿಂದ ವೇತನ ನೀಡಬೇಕೆಂದು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಮಾತನಾಡಿ ಪ್ರತಿಭಟನೆಯ ಬಗ್ಗೆ ವಿವರಿಸಿದರು. ಏನ್ ಬೇಡಿಕೆಗಳು? ಗಟ್ರ ತೆಗ್ದೇವ್ರಿ, ಕಸ ಹೊಡಿತೇವ್ರಿ, ನಾವ್ ಎಲ್ಲ ಮಾಡ್ತೇವೆ, ನಮ್ಗೆ ಖಾಯಂ ಆಗಿಲ್ರಿ, ಪಗಾರ ಆಗಿಲ್ರಿ. ಪಗಾರ ಆಗುತ್ತಾನ ಹೇಳಲ್ಲ. ಇದು ಅನಿರ್ದಿಷ್ಟ ಮುಷ್ಕರ ಆದ್ರಿ. ಓಕೆ ರೀ. ಮತ್ತೆ ನಿಮ್ಮ ಹೆಸರು ಏನದ್ರಿ ಅಮ್ಮವ್ರ? ಎಷ್ಟು ಮಂದಿ ಇಲ್ಲಿ ಕೆಲಸ ಮಾಡ್ತೀರಿ ಇಂಡಿ ಪೌರಸಭೆಯಲ್ಲಿ? 100 ಮಂದಿ ಇದ್ದೀರಿ. 100 ಮಂದಿಗೆಲ್ಲ ನಿಮ್ಗೆ ಗೌರ್ಮೆಂಟ್ ಆಗಬೇಕು. ಇದು ಮುಖ್ಯಮಂತ್ರಿ ಅವರಿಗೆ ಹೋಗ್ಬೇಕ್ರಿ. ಮುಖ್ಯಮಂತ್ರಿ ಅವ್ರಿಗೆ ಏನು ಹೇಳ್ತೀರಿ ನೀವು? ಮಾಡತ್ ಹೇಳ್ತೀರಿ. ಓಕೆ, ಧನ್ಯವಾದ. ನಮಸ್ಕಾರ ಸರ್, ಹೇಳ್ರಿ ನಿಮ್ಮ ಅನಿಸಿಕೆ ಏನು, ಎದರಿಂದ ಮುಷ್ಕರ? ನಾವು ಕರ್ನಾಟಕ ರಾಜ್ಯದ ಪೌರ ಕಾರ್ಮಿಕ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಪೌರ ಕಾರ್ಮಿಕ ಕಾರ್ಯನಿರ್ವಹಿಸುತ್ತಿದ್ದು, ನಮಗೆ ಅರೆ ಸರ್ಕಾರಿ ಅಂತ ನೇಮಕ ಮಾಡಿದ್ದು ಸರ್ಕಾರದಲ್ಲಿ ವಿಲೀನ ಮಾಡಬೇಕು ಹಾಗೂ ನಮಗೆ ಸರ್ಕಾರಿ ನೌಕರಿಗೆ ಕೊಡಬೇಕಾದಂಥ EPF ಮತ್ತು KGID, ಜ್ಯೋತಿ ಸಂಜೀವಿನಿ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡಬೇಕಂತ ನಮ್ಮ ಬೇಡಿಕೆಗಳಿವೆ. ಹಾಗೂ ಗುತ್ತಿಗೆ ಆಧಾರದ ಮೇಲೆ ನೀರು ಸರಬರಾಜು ಸಿಬ್ಬಂದಿ, ವಾಹನ ಚಾಲಕರು ಹಾಗೂ ಗಾರ್ಡನರ್, ಕ್ಲೀನರ್ ಇವರನ್ನು ನೇಮಕಗೊಳಿಸಬೇಕಂತ ನಮ್ಮ ಬೇಡಿಕೆ ಇದೆ. ಸರ್ಕಾರ ನಮ್ಮನ್ನು ಸ್ಪಂದಿಸ್ತಾ ಇಲ್ಲ. ನಾವು ಕೆಲವು ಮನವಿ ಕೊಟ್ಟರು ಸಹಿತ ಆ ಮನವಿಗೆ ಸ್ಪಂದನೆ ಮಾಡಿಲ್ಲ. ಹೌದು ಸರ್. ನಮ್ಮ ಬೇಡಿಕೆಗಳನ್ನು ಈಡೇರುವವರೆಗೂ ಈ ನಮ್ಮ ಅನಿರ್ದಿಷ್ಟಾವಧಿ ನಾವು ಮುಷ್ಕರನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದಾರ ಸರ್? ಯಾರು ಈಗಾಗಲೇ ಯಾರು ಬಂದಿಲ್ಲ. ಹೌದು, ನಮಗೆ ಅಧಿಕಾರಿಗಳು ಬಂದು ಭೇಟಿ ಆಗಿಲ್ಲ. ಮತ್ತು ನಮ್ಮ ಇಂಡಿ ನಗರದ ಧುರೀಣರು ಹಾಗೂ ಪತ್ರಕರ್ತರು ಹಾಗೂ ನಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಭೇಟಿಯಾಗಿ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಹಾಗೆ ನಮ್ಮ ಬೇಡಿಕೆ ಇಡೋವರೆಗೂ ನಮ್ಮ ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ಮುಂದುವರಿಸಲು ನಾವು ನಿರ್ಧರಿಸಿದ್ದೇವೆ. ಓಕೆ ಸರ್. ಏನು ಸರ್ ನಿಮ್ಮ ಹೆಸರು ಸರ್? ದೇವೇಂದ್ರ ಮಹಾದೇವ್ ಕಟ್ಟಿಮನಿ ಅಂತ. ಓಕೆ ಸರ್, ಧನ್ಯವಾದ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.